ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಪಾಕ್ ವಿರುದ್ಧ ಜಲಾಸ್ತ್ರ, ಪಾಕಿಸ್ತಾನದ ಕೃಷಿ, ಇಂಧನ ಮತ್ತು ಆರ್ಥಿಕತೆಗೆ ದೊಡ್ಡ ಶಾಕ್. ಸಿಂಧೂ ನದಿ ನೀರನ್ನ ಭಾರತ ಭಾಗಕ್ಕೆ ಮಾತ್ರ ಬಳಸಲು ನಿರ್ಧಾರ. ಭಾರತ ಸರ್ಕಾರದ ನಿರ್ಧಾರಗಳ ಬಗ್ಗೆ ವಿಶ್ವ ಬ್ಯಾಂಕ್ಗೂ ಮನವರಿಕೆ ಮಾಡಲು ತೀರ್ಮಾನ. ಅಮಿತ್ ಶಾ ನೇತೃತ್ವದ ಸಭೆಯಲ್ಲಿ ನಿರ್ಣಯ. ಮೀಟಿಂಗ್ನಲ್ಲಿದ್ದ ಎಲ್ಲಾ ನಾಯಕರಿಂದ ಒಪ್ಪಿಗೆ. ಏಪ್ರಿಲ್ 27ರ ಒಳಗೆ ಪಾಕ್ ಪ್ರಜೆಗಳು ಭಾರತ ತೊರೆಯಲು ಡೆಡ್ಲೈನ್. ಕರ್ನಾಟಕ ರಾಜ್ಯದಲ್ಲಿ 88 ಜನ ಪಾಕ್ ಪ್ರಜೆಗಳು ವಾಸ. ಉತ್ತರ ಕನ್ನಡದಲ್ಲಿ 15 ಜನ ಇರುವುದಾಗಿ ಎಸ್ಪಿ ಮಾಹಿತಿ. ದಾವಣಗೆರೆಯಲ್ಲೂ ಓರ್ವ ಪಾಕಿಸ್ತಾನಿ ಯುವತಿ ಜೆಜೆಎಂ ಮೆಡಿಕಲ್ ಕಾಲೇಜಿನಲ್ಲಿ ತೃತೀಯ ವರ್ಷದ ಪ್ಯಾಥಾಲಜಿ ಅಧ್ಯಯನ. ಎಸ್ಪಿ ಉಮಾ ಪ್ರಶಾಂತ್ ಮಾಹಿತಿ. ಉಗ್ರರ ದಾಳಿಗೆ ಶಿವಮೊಗ್ಗದ ಮಂಜುನಾಥ ರಾವ್ ನಿಧನ. ಮೃತರ ಕುಟುಂಬಸ್ಥರಿಗೆ ಸ್ಪೀಕರ್ ಯುಟಿ ಖಾದರ್ ಸಾಂತ್ವನ. ಬೆಂಬಲಿಸಿದವರನ್ನ ಮಟ್ಟ ಹಾಕಬೇಕು ಅಂತ ಸ್ಪೀಕರ್ ಆಕ್ರೋಶ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ, ಮೃತಪಟ್ಟ 26 ಕುಟುಂಬಗಳಿಗೆ ಪರಿಹಾರ ನೀಡುವ ವಿಚಾರದಲ್ಲಿ ಜಟಾಪಟಿ. ಪ್ರಧಾನಿ ಮೋದಿ ರಾಜೀನಾಮೆ ನೀಡಬೇಕು ಅಂತ ಸಂತೋಷ್ ಲಾಡ್ ಒತ್ತಾಯ. ಪಹಲ್ಗಾಮ್ ದಾಳಿಗೆ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯ ಕಾರಣ. ಕಾಶ್ಮೀರದಲ್ಲಿ ಸ್ಥಿತಿಗತಿ ಸರಿಯಿಲ್ಲ ಅನ್ನುವುದು ತೋರಿಸುತ್ತೆ. ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ಕೃತ್ಯ ಖಂಡಿಸಿ ಮೈಸೂರಲ್ಲಿ ಪ್ರತಿಭಟನೆ. ನಗರದಾದ್ಯಂತ ಪಂಚನ ಮೆರವಣಿಗೆ. ಸಾವಿರಾರು ಯುವ ಕಾಂಗ್ರೆಸ್ ಕಾರ್ಯಕರ್ತರಿಂದ ಆಕ್ರೋಶ. ಜಾತಿ ಗಣತಿ ವರದಿ ವಿರುದ್ಧ ಪ್ರಬಲ ಸಮುದಾಯಗಳ ಸಮರ. ಒಗ್ಗಟ್ಟಿನ ಹೋರಾಟಕ್ಕೆ ಲಿಂಗಾಯತ ಒಕ್ಕಲಿಗರ ತೀರ್ಮಾನ. ಜಾತಿ ಗಣತಿ ವರದಿ ಜಾರಿಯಾಗದಂತೆ ಒತ್ತಡ ಹೇರಲು ನಿರ್ಧಾರ. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ರಣ್ಯಾರಾವ್ ಬಂಧನ ಪ್ರಕರಣ. ಚಿನ್ನದ ಚೋರಿಯನ್ನ ಮತ್ತೆ ವಿಚಾರಣೆಗೆ ಒಳಪಡಿಸಿದ ಡಿಆರ್ಐ. ಪರಪ್ಪನಾಗ್ರಹಾರದಲ್ಲಿ 2 ದಿನಗಳ ಕಾಲ ವಿಚಾರಣೆ. ರಾಯಚೂರಲ್ಲಿ ಟೋಲ್ ಮುರಿದು ಹಾಕಿ ಕರಿಮ್ಮ ನಾಯಕ್ ಬೆಂಬಲಿಗರ ಅಟ್ಟಹಾಸ. 14 ಜನರ ವಿರುದ್ಧ ಎಫ್ಐಆರ್. ಶಾಸಕಿ ಪುತ್ರ ಸಂತೋಷ್ ವಿರುದ್ಧವೂ ಕೇಸ್. ಕೊಪ್ಪಳದಲ್ಲಿ ಸಮಾಧಿ ಬಳಿ 3 ಫೋಟೋ ಇಟ್ಟು ವಾಮಾಚಾರ. ಮಂತ್ರವಾದಿಯನ್ನ ಹಿಡಿದು ಸ್ಥಳೀಯರಿಂದ ಹಿಗ್ಗಾಮುಗ್ಗಾ ಥಳಿತ. ಮುನಿರಾಬಾದ್ ಪೊಲೀಸ್ ಠಾಣೆಗೆ ಒಪ್ಪಿಸಿದ ಜನ. ಧಾರವಾಡದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತನ ಮೇಲೆ ಹಲ್ಲೆ. ಪೊಲೀಸರಿಂದ 3 ಬಂಧನ. ದೂರಿನ ಆಧಾರದ ಮೇಲೆ ಮಲಿಕ್ ರಿಹಾನ್, ಅಯಾನ್ ಅತ್ತಾರ್ ಹಾಗೂ ರಿಜ್ವಾನ್ ಮನಿಯಾರ್ ಅರೆಸ್ಟ್. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ರೈಲ್ವೆ ನಿಲ್ದಾಣದ ಬಳಿ ಬೈಕ್ ಕಳ್ಳತನ. ರೈಲ್ವೆ ನಿಲ್ದಾಣದಲ್ಲಿ ಅಳವಡಿಸಲಾದ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳು ಸೆರೆ. ಕುಂದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ಪಹಲ್ಗಾಮ್ನಲ್ಲಿ ನಡೆದ ಹಿಂದೂಗಳ ನರಭೇದ ಖಂಡಿಸಿ ಲಂಡನ್ನಲ್ಲಿ ಪ್ರತಿಭಟನೆ. ಭಾರತೀಯ ಮೂಲದವರಿಂದ ಆಕ್ರೋಶ. ನಾನು ಹಿಂದೂ ಎನ್ನುವ ಪೋಸ್ಟರ್ಗಳನ್ನು ಹಿಡಿದು ಹೋರಾಟ. ಐಪಿಎಲ್ನಲ್ಲಿ ಸಿಎಸ್ಕೆಗೆ ಮತ್ತೆ ಸೋಲಿನ ಕಹಿ. ಎಸ್ಆರ್ಎಚ್ ವಿರುದ್ಧ ಮುಗ್ಗರಿಸಿದ ಚೆನ್ನೈ. ಪಾಯಿಂಟ್ಸ್ ಟೇಬಲ್ನಲ್ಲಿ ಮೇಲಕ್ಕೇರಿದ ಹೈದರಾಬಾದ್. ಐಪಿಎಲ್ನಲ್ಲಿ ಇವತ್ತು ಸೇಡಿನ ಸಮರ. ಹಳೆ ಸೋಲಿನ ಸೇಡು ತೀರಿಸಿಕೊಳ್ಳಲು ಕೆಕೆಆರ್ ಸಜ್ಜು. ಮತ್ತೊಂದು ಸೋಲಿನ ರುಚಿ ಉಣಿಸಲು ಪಂಜಾಬ್ ಸಿದ್ಧತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.